इसलिए बरला ಯುವಕರ ಕಣ್ಮಣಿ, ಸ್ನೇಹಿತರ ಮೆಚ್ಚಿನ ಅಣ್ಣ, ಆತ್ಮೀಯರಾಗಿರುವಂತ ದಿವಂಗತ ದೀಪಕ್ ತಿವಾರಿ ಅಣ್ಣನವರ ಹುಟ್ಟುಹಬ್ಬವನ್ನ ಎಲ್ಲ ನಮ್ಮ ಗೆಳೆಯರ ಬಳಗದ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಾಗೂ ರುದ್ರಾಶ್ರಮದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೇ ರೀತಿಯಿಂದ ಎಲ್ಲ ಕಡೆಗೆ ಇವತ್ತೆಲ್ಲ ನಮ್ಮ ಗೆಳೆಯರಾಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು ಎಲ್ಲರೂ ಸೇರಿ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಏನ್ ಅನ್ಸ್ಕೋಬೇಕಪ್ಪ ಅಂತಂದ್ರೆ, ಇವತ್ತು ದೀಪಕ್ ಅಣ್ಣ ಎಲ್ಲೋ ನಮ್ಮ ಮಧ್ಯದಲ್ಲಿ ಇದ್ದಾರೆ ಅನ್ನುವಂತ ಭಾವನೆ ನಮಗೆ ವ್ಯಕ್ತ ಆಗ್ತದೆ. ಅವ್ರು ಮಾಡಿರುವಂತ ಈ ಒಂದು ಸ್ಲಮ್ನಲ್ಲಿರ್ತಕ್ಕಂಥ ಬಡವರದ ಪ್ರೀತಿ ಆಗಿರ್ಬೋದು, ಅನೇಕ ಕಡೆಗಳಲ್ಲಿ ತಮ್ಮದೇ ಆಗಿರುವಂತ ಒಂದು ಸೇವೆಯನ್ನ ಸಲ್ಲಿಸಿರುವಂತ ದೀಪಕ್ ತಿವಾರಿ ಅಣ್ಣನವರ ಈ ಹುಟ್ಟುಹಬ್ಬವನ್ನ ಈ ಒಂದು ಎಲ್ಲ ನಮ್ಮ ಗೆಳೆಯರ ಬಳಗದ ವತಿಯಿಂದ ಆಯೋಜನೆ ಮಾಡಿದ್ದೇವೆ. ಮತ್ತೊಮ್ಮೆ ಅವರಿಗೆ, ಅವರ ಕುಟುಂಬಕ್ಕೆ ಎಲ್ಲ ಕಲಬುರಗಿ ಶರಣಬಸವೇಶ್ವರ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ ಈ ಒಂದು ಹುಟ್ಟುಹಬ್ಬಕ್ಕೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯನ ಕೋರುತ್ತಾ ಅಮರ್ ಹೇ ದೀಪಕ್ ಅಣ್ಣ ಅಮರ್ ಹೇ. ನಮಸ್ತೆ. ಇವತ್ತಿನ ದಿವಸ ನಮ್ಮ ಯೂತ್ ಐಕಾನ್ ಅಂತೆ ಕಲಬುರಗಿಯಲ್ಲಿ ಪ್ರಸಿದ್ಧವಾಗಿರತಕ್ಕಂಥ ನಮ್ಮ ದೀಪಕ್ ಅಣ್ಣ ತಿವಾರಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಎಲ್ಲ ನಮ್ಮ ಸ್ನೇಹಿತರ ಬಳಗ ಹಾಗೂ ಗೆಳೆಯರ ಬಳಗದ ವತಿಯಿಂದ ಇವತ್ತಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ದೀಪಕ್ ಅಣ್ಣ ನಮ್ಮ ಜೊತೆಗೆ ಇಲ್ಲ ಅಂತಂದ್ರೂ ಅವನದು ಒಂದು ಆಸೆ ಇತ್ತು, ಏನಂದರೆ ಗರೀಬರಿಗೆ ಹೆಲ್ಪ್ ಮಾಡಬೇಕು. ಎಲ್ಲಿದ್ದಲ್ಲೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ಬೋದು, ಯಾವುದೇ ಫಂಕ್ಷನ್ ಇರ್ಬೋದು, ಎಲ್ಲೇ ಇರ್ಬೋದು, ದಾನ ಸೂರಕರ್ಣನಂತೆ ಅಣ್ಣ ಇದ್ದ. ಅದೇ ರೀತಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ಇವತ್ತಿನ ದಿವಸ ಮುಂದೆ ಸಾಗ್ತಿದ್ದೀವಿ. ಅವರೆಂದೂ ನಮಗೆ ಮಾರ್ಗದರ್ಶನ ಹೇಳಿಕೊಟ್ಟಿದ್ದಾರೆ. ಅದೇ ಮಾರ್ಗದರ್ಶನದಲ್ಲಿ ನಾವು ಕೂಡ ಹೋಗ್ತಾ ಇದ್ದೀವಿ. ಮತ್ತೊಮ್ಮೆ ದೀಪಕ್ ಅಣ್ಣನವರ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಅಮರ್ ಹೇ ದೀಪಕ್ ಅಣ್ಣ. ಮೊದಲನೇದಾಗಿ ಯುವಕರ ಆಶಾಕಿರಣರಾದ ದೀಪಕ್ ತಿವಾರಿ ಅಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳಲು ಇಷ್ಟಪಡುತ್ತೇನೆ. ದೀಪಕ್ ಅಣ್ಣವರು ಹೆಂಗಿದ್ದೀರಪ್ಪ ಅಂತಂದ್ರು, 4 ಜನ ನಿಂತಾರಂದ್ರೆ ಅಲ್ಲಿ ಯಾರು ಗರೀಬರು ಅಂಥವ್ರಿಗೆ ಎತ್ತಿ ಹಿಡಿತಿರು. ಬಹಳ ಆತ್ಮೀಯ ಜೀವಿಯಾಗಿದ್ರು. 4 ಮಂದಿ ಒಳ್ಳೇದು ಮಾಡಂಥದ್ದು ಬಹಳ ದೊಡ್ಡ ಗುಣ ಇತ್ತು ಅವ್ರ ಬಲ್ಲಿ. ಆಮೇಲೆ ಅವರು ಹೆಂಗ್ ನಡೆದಾರ ಅದೇ ದಾರಿ ಮೇಲೆ ರಾಕೇಶ್ ಅಣ್ಣನವರು, ಚಿತ್ತುಮುತ್ತೆ ಅವರು, ನಮ್ಮ ಗೆಳೆಯರ ಬಳಗ, ನಮ್ಮ ಸಾವುಕಾರ ಅವರು ಎಲ್ಲರೂ ಅದೇ ದಾರಿ ಮೇಲೆ ಹಿಡಿಲತ್ತಾರ, ಅಣ್ಣನ ದಾರಿ ಮೇಲೆ. ನಾವು ಇವ್ರದ್ದು ನಮಗರೆ ಅಣ್ಣ ಇಲ್ಲ, ಪಿನ್ನೋಣವ್ರ ಅಣ್ಣವ್ರ ಮತ್ತು ಇವರೆಲ್ಲರೂ ಇವ್ರ ನೇತೃತ್ವದಾಗ ಅಣ್ಣಗೆ ಕಾಣ್ತೀವಿ ನಾವು ಎಲ್ಲರೂ. ಮತ್ತು ಅಣ್ಣನವ್ರ ಕುಟುಂಬಕ್ಕೆ ಇದು ಏನವ ಕಷ್ಟ ಭಾಳ ಅದ ಕಷ್ಟ. ಅದು ಎಲ್ಲ ಶಾಣಬಸಪ್ಪ ಅವರು ಆಶೀರ್ವಾದ ಮಾಡಿ ಅವರೆಲ್ಲ ಫ್ಯಾಮಿಲಿಗೆ ಒಳ್ಳೇದಾಗ್ಲಿ. ದೀಪಕ್ ಅಣ್ಣನವ್ರ ಅಭಿಮಾನಿಗಳು ನಾವೆಲ್ಲರೂ ಅಣ್ಣನ ಫ್ಯಾಮಿಲಿ ಜೊತೆ ಇದ್ದೀವಿ. ಅರ್ಧ ರಾತ್ರಿಗೆ ಇಷ್ಟೇ ಹೇಳಕ್ ನಾ ಇಷ್ಟಪಡ್ತೀನಿ. ಅವೆಲ್ಲ ಇದು ಮಾಡ್ತಾರೆ, ಕೈ ಹಿಡಿ ಅಷ್ಟೇ.
ಆತ್ಮೀಯ ಮಿತ್ರನಾದಂತ ಶ್ರೀ ದೀಪಕ್ ತಿವಾರಿ ಅವರ 43ನೇ ಹುಟ್ಟುಹಬ್ಬದ ನಿಮಿತ್ತ ಹುಟ್ಟುಹಬ್ಬ ಒಂಥರ ಬಹಳ ದುಃಖದಿಂದ ಆಚರಣೆ ಮಾಡ್ತಕ್ಕಂಥದ್ದು ಹುಟ್ಟುಹಬ್ಬ. ಯಾಕಂದ್ರೆ ನಿಮ್ಗೆಲ್ಲ ನೋಡಿದ್ರೆ ಗೊತ್ತಾಗ್ತದೆ, ದೀಪಕ್ ತಿವಾರಿ ಅವರ ಹುಟ್ಟುಹಬ್ಬದ ನಿಮಿತ್ತ ಅನೇಕ ಎಲ್ಲ ಯುವ ಮಿತ್ರರು, ಅವರ ಗೆಳೆಯರ ಬಳಗರು ಎಲ್ಲರೂ ಕೂಡಿ ಇವತ್ತು 43ನೇ ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಹಾಗೆ ವಿಶೇಷ ರೀತಿಯಲ್ಲಿ ಅವರನ್ನು ದಾಸೋಹ ರೀತಿಯಲ್ಲಿ ಸುಮಾರು ಶಾ ಬಜಾರ್ ಬಡಾವಣೆಯಲ್ಲಿ, ಅದೇ ರೀತಿಯಾಗಿ ನಮ್ಮ ಗೋ ಹೋಟೆಲ್ ಹತ್ತಿರ, ಅಶೋಕ್ ಮಾಲಕರ ಕಾಂಪ್ಲೆಕ್ಸ್ ಹತ್ತಿರ, ಹಾಗೂ ಸ್ಟೇಷನ್ದಲ್ಲಿ, ಪಟೇಲ್ ಸರ್ಕಲ್ದಲ್ಲಿ, ಎಲ್ಲ ಸರ್ಕಲ್ಗಳಲ್ಲಿ ಕೂಡ ದಾಸೋಹ ಕೊಡುವ ಮೂಲಕ ವಿಶೇಷವಾಗಿ ಆಚರಣೆ ಎಲ್ಲ ಗೆಳೆಯರ ಬಳಗದಿಂದ ಹಮ್ಮಿಕೊಳ್ಳಲಾಗಿದೆ. ಇವತ್ತು ದೀಪಕ್ ತಿವಾರಿ ಅವರು ನಮ್ಮ ಹತ್ತಿರ ಇಲ್ಲ ಅಂದ್ರೂ ಕೂಡ ಇವತ್ತೆಲ್ಲ ತಾವು ನೋಡಿದ್ರೆ ಗೊತ್ತಾಗುತ್ತದೆ, ದೀಪಕ್ ತಿವಾರಿ ಎಲ್ಲಿಲ್ಲ, ಎಲ್ಲರೂ ಹೃದಯದಲ್ಲಿದ್ದಾರೆ ಅಂತ ನಾವು ಇವತ್ತು ಹಕ್ಕಿನಿಂದ ಹೇಳಬಹುದು. ಅಂತ ಒಂದು ಯುವ ನಾಯಕನನ್ನು ಕಳ್ಕೊಂಡಿದ್ದು ನಮಗೆಲ್ಲ ಬಹಳ ದುಃಖ ಇದೆ. ಆದರೂ ಕೂಡ ದೇವರಿಗೆ ಇಷ್ಟವಾದಂತ ವ್ಯಕ್ತಿ ಕರ್ಕೊಂಡು ಹೋಗಿದ್ದಾರೆ. ಅವರ ಆತ್ಮಕ್ಕೆ ತಮ್ಮೆಲ್ಲರ ವತಿಯಿಂದ ಶಾಂತಿ ಕೂಡ ಸಿಗ್ಲಿ, ಅವರ ಎಲ್ಲ ಕುಟುಂಬಕ್ಕೆ ನಮ್ಮೆಲ್ಲರ ವತಿಯಿಂದ, ಅವರ ಹುಡುಗರಿಗೆ, ಅವರ ಮನೆಯವರಿಗೂ ಕೂಡ ನಮ್ಮೆಲ್ಲರ ಶುಭ ಹಾರೈಕೆ ಇರುತ್ತೆ. ನಾವು ಆ ಫ್ಯಾಮಿಲಿ ಜೊತೆ ಯಾವಾಗಲೂ ಕೂಡ ಈ ಎಲ್ಲ ಮಿತ್ರ ಬಳಗ ಇರುತ್ತೆ ಅಂತ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಬರ್ರಿ ಅಪ್ಪಣ ಸಕಣ ಹಚ್ಚದು ಹಿಂಗೆ ಕಾಪಿ ಆಹಾ ಬರ್ರಿ ಹಂಗೆ ಬರ್ದು
ನಮಸ್ಕಾರ, ನನ್ನ ಹೆಸರು ಪ್ರದೀಪ್ ಭಾವೆ ಅಂತ. ಇವತ್ತಿನ ದಿವಸ ನಮ್ಮ ಅಣ್ಣವರಾದ ದೀಪಕ್ ತಿವಾರಿ ಅಣ್ಣವ್ರದ್ದು ಒಂದು ಹುಟ್ಟುಹಬ್ಬದ ನಿಮಿತ್ತ ಅವರ ಗೆಳೆಯರ ಬಳಗ ಮತ್ತು ಅವರ ಅಣ್ಣ ತಮ್ಮಂದಿರು, ಗೆಳೆಯರು, ಬಂಧು ಮಿತ್ರರು ಎಲ್ಲರೂ ಕೂಡಿಕೊಂಡು ಇವತ್ತಿನ ದಿವಸ ನಾವು ಅವ್ರಿದ್ದಾಗ ಏನವ್ರು ಕೆಲಸ ಮಾಡ್ತಿರಲ್ಲ, ಅವ್ರು ಬಿಟ್ಟು ಹೋಗಲ್ಲ, ಅವ್ರ ಆಸೆ ಅಂತೆ ನಾವು ಎಲ್ಲ ಯಾರಾದರೂ ಬಡ ಜನರಿಗೆ ಒಂದು ಅನ್ನ ಸಂತರ್ಪಣೆ ಮಾಡಿ ಅವರ ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ, ಮೇಲಿಂದ ಅವರು ನಮಗೆ ನೋಡಿ ಒಂದು ಆಶೀರ್ವಾದ ಮಾಡಲಿ ಅಂತ ಇವತ್ತು ದಿವಸ ಅವರ ಗೆಳೆಯರ ಬಳಗದ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇವತ್ತಿನ ದಿವಸ ಅವರು ನಮ್ಗೆ ಅಗಲಿ ಬಿಟ್ಟು ಹೋಗಿದ್ದಾರಲ್ಲ, ಅವರ ಶರೀರ ಅಷ್ಟೇ ನಮ್ಗೆ ಅಗಲಿ ಹೋಗ್ಯದ, ಬಟ್ ಅವ್ರದ್ದು ಏನು ಆತ್ಮ ಇದೆ, ಅವರ ಸಿಹಿ ನೆನಪುಗಳಿವೆ, ಅವ್ರ ಜೊತೆ ಕಳೆದಂತ ನಮ್ಮ ಕ್ಷಣಗಳಿವೆ, ಅವು ದಿನನಿತ್ಯದ ಜೀವನದಲ್ಲಿ ನಮ್ಗೆ ಕಾಡ್ತಿರ್ತವೆ. ನಾವು ಅಣ್ಣನ ಜೊತೆಗೆ ಇಲ್ಲಿ ಕುಂತಿದ್ದೆವು, ಅಣ್ಣನ ಜೊತೆಗೆ ಇಲ್ಲಿ ಹೋಗಿದ್ದೆವು, ಅಣ್ಣನ ಜೊತೆಗೆ ಇಲ್ಲಿ ಮಾತಾಡಿದ್ದೆವು, ಹಿಂಗ ಅವ್ರ ಜೊತೆಗೆ ಈಗ ಕಾಮಿಡಿ ಮಾಡ್ತಿದ್ದೆವು ಅಂತೇಳಿ ಎಲ್ಲ ಅವ್ರ ನೆನಪುಗಳೆಲ್ಲ ನಮ್ಮ ಮನಸ್ಸಿನಲ್ಲಿ ಹಾಗೆ ಆಳದ ಮನಸ್ಸಿನ ಆಳದಲ್ಲಿ ಹಾಗೆ ಉಳಿದಿದ್ದಾವೆ. ಇವತ್ತಿನ ದಿವಸ ಅವರ 44ನೇ ಹುಟ್ಟುಹಬ್ಬದ ಪ್ರಯುಕ್ತ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿವೆ. ಇವತ್ತಿನ ದಿವಸ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲು ನಾವು ಇಚ್ಛಿಸ್ತೇವೆ. ನಮ್ಮ ದೀಪಕ್ ತಿವಾರಿ ಅಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಕಿ ಮತ್ತೆ ಬರ್ತಾರ ಮನೆಗೆ ಲಿಂಗಪ್ಪನ मोबाइल ब्रो कैसा रवि रवि ಅಣ್ಣ ಈ ಕಡೆ ನೋಡ್ರಿ ಬೇಟ. ವೆರಿ ಗುಡ್. ಈ ಕಡೆ ನೋಡಪ್ಪ. ರೈಟ್. ಪೇಪರ್
ಪ್ರದೀಪ್ ಅಣ್ಣ ನೀ ಬಾ ಮ್ಯಾಲ ಬೇಡ ಪ್ರದೀಪ ಬಾ ಅಣ್ಣ ಬಾ ಇಲ್ಲಿ ಇರ್ಲಕ್ಕ ಲೈಟ್ ಆಫ್ ಮಾಡಿ ಇವತ್ತಿನ ದಿವಸ ನಮ್ಮ ಹಿರಿಯ ಸೋದರ ಅಂತ ದೀಪಕಣ್ಣವರ ಹುಟ್ಟಹಬ್ಬವನ್ನು ಅವೆಲ್ಲ ಗೆಳೆಯ ಬಳಗದಿಂದ, ಯಾಕಂದ್ರೆ ಇವತ್ತು ನಾವು ಹುಟ್ಟಹಬ್ಬ ಆಚರಣೆ ಮಾಡೋದು ಯಾಕಂದ್ರೆ ನಮಗೆ ಭಾಳಷ್ಟು ನೋವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಗೆ ನೋವು ಆಗ್ತಾರೆ. ಇವತ್ತು ಅವ್ರು ನಮ್ಮ ಜೊತೆಯಲ್ಲಿದ್ದರೆ ಎಷ್ಟೋ ಸಂತೋಷದಿಂದ ನಾವೆಲ್ಲರೂ ಹುಟ್ಟಹಬ್ಬವನ್ನು ಆಚರಣೆ ಮಾಡ್ತೀವಿ. ಆದರೆ ಇವತ್ತು ನೀಡಿ ಇವತ್ತು ನಮ್ಮ ಜೊತೆಯಲ್ಲಿಲ್ಲ ಅವರು. ಇಲ್ಲಂದರೂ ಕೂಡ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಅವರ ಕುಟುಂಬದವರಿಗೆ ಶಾಂತಿಯನ್ನು ಕೊಡಲಿ ದೇವರು. ಮತ್ತು ನಮ್ಮ ದೀಪಕಣ್ಣನವರ ಹುಟ್ಟುಹಬ್ಬವನ್ನು ಅವರ ಕುಟುಂಬದ ಸದಸ್ಯರು ಮತ್ತು ನಮ್ಮೆಲ್ಲ ಇವತ್ತು ನಾವು ಒಂದೇ ಕುಟುಂಬ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ, ನೋವಿನಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಅವರಿದ್ರಂದ್ರೆ ಸಾಕಷ್ಟು, ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ಜವರಿಗೆಯಲ್ಲಿ ನಮ್ಮ ಹೆಸರು ದೊಡ್ಡಪ್ಪಗೌಡ ಪಾಟ್ಲಾಗಿರ್ಬೋದು, ಅನೇಕ ಹುಟ್ಟಹಬ್ಬ ಆಚರಣೆ ಮಾಡೋ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ನಾವು ಶುಭಾಶಯಗಳನ್ನು ಹೇಳಿ ನಾವು ನೋಡಿದ್ದೀವಿ. ಆದರೆ ಇವತ್ತು ನಾವು ಅವ್ರು ಕಳ್ಕೊಂಡು ಸಾಕಷ್ಟು ನೋವಿನಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅವರ ಕುಟುಂಬಕ್ಕೆ ನೆಮ್ಮದಿ ಕೊಡಲಿ ಭಗವಂತ, ಅವರ ಕುಟುಂಬದ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿ ಅವರಿಗೆ ನಾನು ನಮಸ್ಕಾರವನ್ನು ಸಲ್ಲಿಸಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವರ ಆತ್ಮಕ್ಕೆ ಶಾಂತಿಯನ್ನು ದೊರಕಲು ಇವತ್ತು ನಾವೆಲ್ಲ ಅವರ ಅಭಿಮಾನಿಗಳು ಒಂದು 2 ನಿಮಿಷ ಮೌನಾಚರಣೆ ಮಾಡ್ಬೇಕಂತೇಳಿ ಕೇಳ್ಕೊಳ್ತೇನೆ. ದೀಪಕ್ ತಿವಾರಿ ಅಣ್ಣಾಜಿ ಅವರಿಗೆ, ಯುವಕರ ಕಣ್ಮಣಿ ಆದಂತ ದೀಪಕ್ ತಿವಾರಿ ಅಣ್ಣ ಅವರಿಗೆ, ಬಸ್ 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 ಆದಂತ ದೀಪಕ್ ತಿವಾರಿ ಅಣ್ಣಾಜಿ ಅವರಿಗೆ, ಯುವಕರ ಕಣ್ಮಣಿ ಆದಂತ ದೀಪಕ್ ತಿವಾರಿ ಅಣ್ಣ ಅವರಿಗೆ, ಬಸ್ 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 ಈ ಕಡೆ ಹೋರ್ ಬಾಬು ಇಲ್ಲ ನೀವು ಬಾರೋ ಡಿಟಿ ಬಾಸ್ಗೆ ಡಿಟಿ ಬಾಸ್ಗೆ ಡಿಟಿ ಬಾಸ್
ದೀಪಕ್ ಅಣ್ಣಗೆ ಇವತ್ತು ಕೂಡಿ ದರ್ಗಾದಲ್ಲಿ ನಮ್ಮ ಡಿ.ಟಿ. ಬಾಸ್ ಎಂದೇ ಖ್ಯಾತಿ ಅಂತ ದೀಪಕ್ ಅಣ್ಣವರ ಹುಟ್ಟುಹಬ್ಬವನ್ನು ಇವತ್ತೆಲ್ಲ ಅಭಿಮಾನಿ ಬಳಗದಿಂದ ಹೆಮ್ಮೆಯಿಂದ ಇವತ್ತು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಒಂದು ಕಡೆ ನೋವಿದ್ರೆ ಇನ್ನೊಂದು ಕಡೆ ಅವ್ರ ಹುಟ್ಟುಹಬ್ಬದ ಸಂತೋಷ ಹಂಚಿಕೊಳ್ಳೋ ಮುಖಾಂತರ ಅವರೆಲ್ಲ ನಮ್ಮ ಕುಟುಂಬ. ಯಾಕಂದರೆ ಅವರ ಸುಮಾರು 44 ವರ್ಷದಲ್ಲಿ ಅವರೆಲ್ಲ ಬಡ ಜನರಿಗೆ ಸಾಕಷ್ಟು ಸಹಾಯವನ್ನು ಮಾಡ್ತಾ ಯಾರ್ಯಾರು ತೊಂದರೆ ಅಂಥವರಿಗೆ ನೆರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಸ್ವಲ್ಪ ಸಮಯದಲ್ಲಿ ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಅದ್ರ ಜೊತೆಗೆ ಅವರ ಬಳಗ ಇಷ್ಟೊಂದು ಪ್ರೀತಿಯಿಂದ ಒಂದು ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಭಗವಂತ ಅವರಿಗೆ ಅವರ ಕುಟುಂಬದಕ್ಕೆ ಆರೋಗ್ಯ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋದ್ರ ಜೊತೆಗೆ ಮತ್ತೆಲ್ಲ ಅಭಿಮಾನಿ ಬಳಗ ನಮ್ಮ ದೀಪಕ್ ಅಣ್ಣ ತಿವಾರಿ ಅವರಿಗೆ ಮತ್ತೊಮ್ಮೆ ಶುಭಾಶಯ ಹೇಳ್ತೀನಿ. ಅದ್ರ ಜೊತೆಗೆ ನಮ್ಮೆಲ್ಲ ಕೂಡಿ ದರ್ಗಾ ಇರ್ಬೋದು, ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಮತ್ತು ಗುಲ್ಬರ್ಗ ಜವರಿ ತಾಲೂಕಿನ ಎಲ್ಲ ಅವರ ಅಭಿಮಾನಿಗಳು ಇಷ್ಟೊಂದು ಹೆಮ್ಮೆಯಿಂದ ನಾವು ಆಚರಣೆ ಮಾಡ್ತಿದ್ದೀವಿ. ಭಗವಂತನ ಕೃಪೆಯಿಂದ ಅವರ ಕುಟುಂಬಕ್ಕೆ ಇನ್ನೂ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಜೊತೆಗೆ ನಮ್ಮ ಅಭಿಮಾನಿ ಬಳಗ ಅವರು ಇನ್ನೊಂದು ಜೊತೆ ಮಾತಾಡ್ತಿದ್ದಾರೆ. ಆದಂತ ದೀಪಕ್ ತಿವಾರಿ ಅಣ್ಣಾಜಿ ಅವರಿಗೆ, ಯುವಕರ ಕಣ್ಮಣಿ ಆದಂತ ದೀಪಕ್ ತಿವಾರಿ ಅಣ್ಣ ಅವರಿಗೆ ಬಸ್ 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 ಬಸ್. ಇವತ್ತಿನ ದಿವಸ ನಮ್ಮ ದೀಪಕ್ ತಿವಾರಿ ಅವರ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಅವರು 44 ಹುಟ್ಟುಹಬ್ಬದ ಶುಭಾಶಯಗಳು ಹೇಳುತ್ತಾ ಎಲ್ಲ ಗೆಳೆಯರ ಬಳಗದ ವತಿಯಿಂದ ಹಾರೈಸಿದರು.